ಡಿ ಎಮ್ಸ್ ಫುಲ್ಲು ಫ್ಲಡ್ ಆಗಿಬಿಟ್ಟಿದೆ, ಅಷ್ಟು ಮೆಸೇಜಸ್ ಮಾಡಿದ್ದೀರಾ. ದೇವ್ರ ಫೋಟೋನೆಲ್ಲ ಕಳಿಸ್ಬಿಟ್ಟು ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿದ್ದೀರಾ. ಅದೇ ಒಂದು ನಾನು ಒಂದು ನೀವು ಅಂತ ತೊಗೊಂಬಂದು ಕೊಟ್ಟಿದ್ದಾಳೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ ಸಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನ ಕ್ಯಾಲಿಫೋರ್ನಿಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿಂದು ಸ್ಪೆಷಲ್ ವಿಡಿಯೋ ಏನಪ್ಪ ಅಂತಂದರೆ, ನಾನು ಮತ್ತು ರಾಕೇಶ್ ಮದುವೆ ಆಗಿ 1 ಇಯರ್ ಆಗೋಯ್ತು ಆಲ್ರೆಡಿ. ಸೊ ಇವತ್ತು ಸಣ್ಣದಾಗಿ ಮನೆಯಲ್ಲೇ ಒಂದು ಪೂಜೆನ ಮಾಡಿಬಿಟ್ಟು ಆಮೇಲೆ ಈವ್ನಿಂಗ್ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ರಾಕೇಶ್ ಆಫೀಸ್ಗೆ ಹೋಗಲೇಬೇಕು, ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಕಂಪ್ಲೀಟಾಗಿ ಮೀಟಿಂಗ್ಸ್ ಇರೋದ್ರಿಂದ ಆಫೀಸ್ಗೆ ಹೋಗಬೇಕು. ಸೊ ಈವ್ನಿಂಗ್ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಮನೇಲಿ ಇವತ್ತು ಒಂದು ಪುಟ್ಟದಾಗಿ ನಾವಿಬ್ಬರೇ ಮನೆಯಲ್ಲೇ ನಾವಿಬ್ಬರು ಸೇರಿಕೊಂಡೆ ಪೂಜೆ ಮಾಡ್ಬೋದು, ಆ ಥರ ಒಂದು ಸಿಂಪಲಾಗಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಟೈಮ್ ಇವಾಗ ಆಲ್ರೆಡಿ 7 o'clock ಆಗೋಗ್ಬಿಟ್ಟಿದೆ. ನಾನು ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಆಲ್ರೆಡಿ ತಿಂಡಿ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡೆ, ಹೆಂಗೂ ದೇವ್ರಿಗೂ ಹಾಗೆ ನೈವೇದ್ಯಕ್ಕೆ ಇಡ್ಬೋದು ಅಂತ. ಮತ್ತು ಹೆಸರುಬೇಳೆ ಪಾಯಸ ಮಾಡೋಣ ಅಂದ್ಕೊಂಡೆ, ಬಿಕಾಸ್ ನಾನು ಲಾಸ್ಟ್ ಟೈಮ್ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು, ಇಬ್ರಿಗೂ ಇಷ್ಟ ಆಯಿತು. ಸೊ ಅದಕ್ಕೆ ಇವತ್ತು ಅದನ್ನೇ ಮಾಡೋಣ ಅಂತ ಎಲ್ಲ ಫುಲ್ ರೆಡಿ ಮಾಡಿ ಆಲ್ರೆಡಿ ಇಟ್ಟಿದ್ದೀನಿ. ಇವಾಗ ಪೂಜೆಗೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೋಬೇಕು. ರಾಕೇಶ್ ಎದ್ದು ರೆಡಿ ಆಗೋಷ್ಟರಲ್ಲಿ ಕಂಪ್ಲೀಟಾಗಿ ರೆಡಿ ಆಗಿದ್ರೆ ಸೊ ದಟ್ ಅವರು ರೆಡಿ ಆಗಿಬಿಟ್ಟು ಬೇಗ ಆಫೀಸ್ಗೆ ಹೋಗೋದಕ್ಕೆ ಸರಿ ಹೋಗುತ್ತೆ. ಸೊ ಈವ್ನಿಂಗ್ ನೋಡಬೇಕು, ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಂಗಿರುತ್ತೆ ಏನು ಅಂತ ನಿಮಗೆ ತೋರಿಸ್ತೀನಿ. ಪೂಜೆಗೆಲ್ಲನೂ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅತ್ತೆ ಮಾವ ಮತ್ತು ಅಪ್ಪ ಅಮ್ಮನ ಆಶೀರ್ವಾದ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆಬ್ವಿಯಸ್ಲಿ ಅವ್ರು ಇವಾಗ ದೂರ ಅಲ್ಲಿ ಇಂಡಿಯಾದಲ್ಲಿ ಇರೋದ್ರಿಂದ ನಾವು ಹಾಗೆ ಫೋನ್ ಇಟ್ಬಿಟ್ಟು ಇಲ್ಲಿಂದನೇ ನಮಸ್ಕಾರ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಎಸ್, ಏನೇ ಇವತ್ತಿನ ಡೇ ಬೇರೆ ತುಂಬ ಸ್ಪೆಷಲ್ ಆಗಿರೋದ್ರಿಂದ ನಾವು ಏನೇ ಕೆಲಸ ಮಾಡಬೇಕಿದ್ರೂ ಲೈಕ್ ದೇವ್ರ ಆಶೀರ್ವಾದದ ಜೊತೆ ಅಪ್ಪ ಅಮ್ಮಂದಿರ ಆಶೀರ್ವಾದನೂ ತುಂಬ ಮುಖ್ಯ. ಸೊ ಹಂಗೇನೆ ಫೋನ್ ಇಟ್ಬಿಟ್ಟು ಇಲ್ಲಿಂದಾನೆ ನಮಸ್ಕಾರ ಹಾಕೊಂಡ್ವಿ. ಇವಾಗ ಪೂಜೆ ಮಾಡ್ಬೇಕು. ಇದಕ್ಕೆ ತೋರಿಸ್ತೀನಿ. ದೇವಸ್ಥಾನಕ್ಕೆ ಸಾಯಂಕಾಲ ಹೋಗ್ಬೇಕಂತೆ. ಇವ್ರಿಗೆ ಆಫೀಸ್ಗೆ ಹೋಗ್ಬೇಕು, ಬಂದ್ಮೇಲೆ ಹೋಗ್ತೀವಿ. ಎಲ್ಲ ರೆಡಿ ಮಾಡ್ಬಿಟ್ಟು ಇಟ್ಟಿದೀನಿ. ನಿಮ್ ಇಷ್ಟಾರ್ಥಗಳೆಲ್ಲ ಸಿದ್ಧಿಸ್ಲಿ, ಸಂತೋಷವಾಗಿ ಖುಷಿಯಾಗಿ ನಿಮ್ ಕನಸೆಲ್ಲ ನನಸಾಗಿ 100 ವರ್ಷ ಚೆನ್ನಾಗಿ ನಗ್ನಗ್ತಾ ಜೀವನ ಮಾಡಿ. ಬೇಕಾ ತಾತ? ಹಂಗೆ ಆಶೀರ್ವಾದ ಮಾಡ್ಬಿಡು, ಹಂಗೆ ನಮಸ್ಕಾರ ಹಾಕೋತೀವಿ. ಮನೆಯವ್ರ ಹತ್ರ ಎಲ್ಲ ಆಶೀರ್ವಾದ ತಗೊಂಡು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಮ್ಮ ಮನೆಯಲ್ಲಿ ಹಸು ಕರು ವಿಗ್ರಹ ಇದೆ. ಸೊ ಆ ವಿಗ್ರಹನ ಇಟ್ಬಿಟ್ಟು ಅಭಿಷೇಕನ ಮಾಡೋಣ ಅಂತ ಅನ್ಕೊಂಡ್ವಿ. ಯಾಕಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಕಾಮಧೇನುವಿನಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿರ್ತಾರೆ. ಸೊ ಎಲ್ಲಾ ದೇವರ ಆಶೀರ್ವಾದನೂ ಇವತ್ತಿನ ದಿನ ಸಿಕ್ಕದಂಗಾಯ್ತು ನಮ್ಗೆ. ಪೂಜೆನ ಮಾಡಿ ಆಮೇಲೆ ಪೂಜೆನ ಮುಗಿಸ್ಕೊಂಡು ಅಷ್ಟೋತ್ತರ ಹೇಳ್ಕೊಳ್ಳೋಣ ಅಂತ ಅನ್ಕೊಂಡ್ವಿ, ಲಕ್ಷ್ಮಿ ಅಷ್ಟೋತ್ತರ. ಬಟ್ ಇಂಡಿಯಾದಿಂದ ನಾನು ಬರ್ಬೇಕಾದ್ರೆ ಲಕ್ಷ್ಮಿ ಅಷ್ಟೋತ್ತರದ ಏನ್ ಸ್ತೋತ್ರ ಇರುತ್ತಲ್ಲ ಬುಕ್ಕು, ಅದನ್ನ ತಗೊಂಡ್ ಬಂದಿರ್ಲಿಲ್ಲ. ಸೊ ನಮ್ಮಮ್ಮ ವಾಟ್ಸಪ್ ಅಲ್ಲಿ ಫುಲ್ ಎಷ್ಟು ಹೇಳ್ಬೇಕು ಶ್ಲೋಕನ ಹೇಳ್ಕೊಂಡು ಪೂಜೆ ಮಾಡ್ಬೇಕು ಅಂತ ಕಳ್ಸ್ಕೊಟ್ಟಿದ್ರು. ಸೊ ನಾವಿಬ್ರು ಫೋನ್ನ ನೋಡ್ಕೊಂಡು ಅರ್ಶಿನ ಕುಂಕುಮ ಇಂದ ಪೂಜೆ ಮಾಡಿ ಮುಗಿಸಿದ್ವಿ. ಫಸ್ಟ್ಲಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಆ್ಯನಿವರ್ಸರಿಗೆ ತುಂಬ ಜನ ಮೆಸೇಜಸ್ ಮಾಡಿದ್ದೀರಾ. ಲಿಟ್ರಲಿ ಡಿ ಎಮ್ಸ್ ಫುಲ್ಲು ಫ್ಲಡ್ ಆಗಿಬಿಟ್ಟಿದೆ, ಅಷ್ಟು ಮೆಸೇಜಸ್ ಮಾಡಿದ್ದೀರಾ. ಆ್ಯಂಡ್ ನೆನ್ನೆ ಹಾಕಿರೋ ಪೋಸ್ಟಲ್ಲೂ ಅಷ್ಟೇ ಎಲ್ಲರೂ ವಿಶಸ್ನ ತಿಳಿಸಿದ್ದೀರಾ, ಬ್ಲೆಸ್ಸಿಂಗ್ಸ್ ಮಾಡಿದ್ದೀರಾ. ಸ್ವಲ್ಪ ಜನ ಅಂತೂ
ದೇವ್ರ ಫೋಟೋನೆಲ್ಲ ಕಳಿಸ್ಬಿಟ್ಟು ನಿಮ್ಮಿಬ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿದ್ದೀರಾ. ಸೊ ವಿ ಆರ್ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ಬ್ಲೆಸ್ಡ್. ನಮ್ಮ ಎಲ್ಲ ಆರ್ ಸಿ ಸ್ಟೋರೀಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ನಮ್ಮಿಬ್ರಿಗೂ ಇಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ, ಸೊ ಥ್ಯಾಂಕ್ ಯು. ಅಷ್ಟೇ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಈವ್ನಿಂಗ್ ರಾಕೇಶ್ ಕೆಲಸ ಬೇಗ ಮುಗಿದ್ರೆ ಟೆಂಪಲ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಫಾರ್ಚುನೇಟ್ಲಿ ಅವ್ರ ಕೆಲಸ ಎಲ್ಲ ಬೇಗ ಆಯಿತು. ಸೊ ಈವ್ನಿಂಗ್ ಟೆಂಪಲ್ಗೆ ಅಂತ ಬಂದಿದ್ದೀವಿ. ನೋಡಿ, ಅವತ್ತು ನಾವು ಶಿವರಾತ್ರಿಗೆ ಬಂದಿದ್ವಲ್ಲ, ಎಷ್ಟು ರಶ್ ಇದ್ರು, ಮಳೆ ಬೇರೆ ಬರ್ತಾ ಇತ್ತು, ಫುಲ್ ರಶ್ ಇದ್ರು ಇವತ್ತು. ಬಟ್ ಈ ದೇವಸ್ಥಾನ ನೋಡಿ ಎಷ್ಟು ಖಾಲಿ ಖಾಲಿ ಅನಿಸ್ತಾ ಇದೆ. ಏನು ವೀಕ್ ಡೇಸ್ ಅಂತಾನ ಅಥವಾ ಏನು? ಕೇಳಿಸುತ್ತಂದ್ರು. ಚೆನ್ನಾಗಿ ಅನಿಸ್ತಾ ಇದೆ. ಟೈಮ್ ಇವಾಗ ಆಲ್ಮೋಸ್ಟ್ 7 o'clock ಆಯ್ತಾ? ಟೈಮ್ 7 o'clock ಆಯಿತು. ಬಟ್ ಅಂದರೂ ಎಷ್ಟು ಬೆಳಕಿದೆ ನೋಡಿ, ಮಧ್ಯಾಹ್ನ ಥರ ಕಾಣಿಸ್ತಾ ಇದೆ. ಒಳಗಡೆ ಭಜನೆ ಕೂಡ 8:30. ಸನ್ಸೆಟ್ ಇವಾಗ 8:30 ಆಗೋದು. ಒಳಗಡೆ ಭಜನೆ ಬೇರೆ ನಡೀತಾ ಇದೆ. ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಬಂದ್ವಿ, ಲೇಟಾಗಿ ಹೋಗುತ್ತೆ ಮನೆಗೆ ಹೋಗೋದು ಅಂತ. ಚೆನ್ನಾಗಿ ಅನಿಸ್ತು ತಾನೇ? ಎಲ್ಲೋದ್ರೂ ಮೇಕಪ್ ಮಾತ್ರ ಇಳಿಯೋದಲ್ವಾ? ಮೇಕಪ್ ನಾನೇನು ಮೇಕಪ್ ಹಾಕೊಂಡಿದ್ದೀನ? ಹಾಕೊಂಡೆ ಎಲ್ಲ ನೀನ್ ಹಂಗಾದ್ರೆ. ಆಚೆ ಹೋಗ್ಬೇಕು ಅಂತ ರೆಡಿ ಆಗಿ ಇಷ್ಟನಾ? ರೆಡಿ ಆಗ್ಬೇಕು ಅಂತ ಆಚೆ ಹೋಗ್ಬೇಕಾ? ಹಂಗಂತ ಏನಿಲ್ಲ, ಆಚೆಗಡೆ ಹೋಗ್ಬೇಕಾದ್ರೆ ಒಂಚೂರು ನೀಟಾಗಿ ರೆಡಿ ಆಗ್ಬಿಟ್ಟು ಹೋಗ್ಬೇಕು. ಬಟ್ ಇವತ್ತು ಸ್ಪೆಷಲ್ ಅಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಬೇರೆ ಬಂದ್ವಿ. ಸೊ ನೀಟಾಗಿ ರೆಡಿ ಆಗಿದ್ದೀವಿ. ಕಮೆಂಟ್ ಮಾಡಿ ಎಲ್ಲರೂ. ನಾವು ಟೆಂಪಲಿಂದ ಬಂದಮೇಲೆ ಅನುಪರ್ಣ ಮತ್ತು ಪಲ್ಲವಿ ಅಕ್ಕ ಮತ್ತು ಮಕ್ಕಳು ಎಲ್ಲ ಮನೆಗೆ ಬಂದಿದ್ರು. ಸೊ ಅವರು ತುಂಬ ಚೆನ್ನಾಗಿ ಆ್ಯಕ್ಚುಲಿ ಸರ್ಪ್ರೈಸಿಂಗ್ಲಿ ಲೈಕ್ ಅವರು ಬಂದು ನಮ್ಮ ಡೇನ ಇನ್ನೂ ಸ್ಪೆಷಲ್ ಮಾಡಿದ್ರು. ಡೆಕೋರೇಷನ್ಸ್ ಎಲ್ಲ ಮಾಡಿ, ಕೇಕೆಲ್ಲ ಕಟ್ ಮಾಡಿಸಿ, ವಿ ರಿಯಲಿ ಹ್ಯಾಡ್ ಅ ಗುಡ್ ಟೈಮ್. ಸೊ ಅವರಿಬ್ಬರು ಮತ್ತು ಮಕ್ಕಳು ಬಂದಿದ್ದು ನನಗೆ ರಾಕೇಶ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಹೋಲ್ ಡೇ ವಾಸ್ ಲೈಕ್ ಸೋ ಗುಡ್. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. Hi guys, welcome back to RC Stories YouTube channel. Today is Sakina and Janana finish. So let's go and see them how they cut the cake. This is my daddy's birthday. Happy birthday! I mean happy anniversary! Why? Hey, come one shoe. Sit one shoe. One shoe. Anvika, Govinda, Govinda, Govinda. You know what? Someone had commented your kids are Indian. I will show you. Good shoot. Yeah. Meere Rao. Come front. See here. With spoon. Thank you, one shoe. This whatever you kept on the selfie stand. A little bit. This much. No. ಎಲ್ಲ ಒಂದೇ ಸತಿ ತಿನ್ಕೊಂಡ್ಬಿಟ್ರೆ ಅಕ್ಕ ತಿನ್ನಲ್ಲ ಅಂತ ಹೇಳಿದ್ರು. She did not have. Thanks ಅಕ್ಕ. Happy anniversary, bro. Happy anniversary. One shoe. Happy anniversary, Chandana. Thank you, bro. Full melt అయిపోయింది. Ready. Happy anniversary. One photo will take screenshot. One shoe empty na. Nice akka. One shoe. ಒಂಚು మనిషి అక్కడ చూడు.
Ni cancel. One chance. You are going to lose. You are going to lose. You should. I will hold. Okay, I will hold. Okay. I will hold now. Okay. I will stay here only. Once you enough. I will put come. ಓಕೆ Come once you surprise one. Without knowing. ಈ ಕಡೆ ತಿರುಗಿಸಿ ಅವಳು ಅನ್ವಿ ಇಲ್ಲಿ 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 ಅನ್ವಿ ಅನ್ವಿ ಇವಳು ಮುಖ ಕಾಣಿಸ್ತಿಲ್ಲ ಬ್ಲೂ ಕಲರ್ ಸೈಡ್ ಈಗ ಬಂತು ಸಿಟ್ಟು. ಓ Nice. Now happy anniversary. ಆ್ಯಕ್ಚುಲಿ ನನಗೆ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಸೆಲೆಬ್ರೇಷನ್ ಎಲ್ಲ ಮುಗಿಸೋದು ಫುಲ್ ಲೇಟ್ ಆಗೋಯ್ತು ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ವಂಶುಗೆ ಬೇರೆ ಸ್ಕೂಲ್ ಇದ್ದಿದ್ದರಿಂದ ಅವರು ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಆಲ್ರೆಡಿ ಲೇಟ್ ಆಗಿತ್ತು ಅಂತ ಹೊರಟ್ರು. ಆ್ಯಂಡ್ ಇದು ಪಲ್ಲವಿ ಅಕ್ಕ ಎಷ್ಟು ಎಫರ್ಟ್ಸ್ ಹಾಕಿ ರಾಕೇಶಿಗೆ ರವೆ ಉಂಡೆ ಅಂತ ಸಖತ್ ಇಷ್ಟ ರವೆ ಉಂಡೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ರವೆ ಉಂಡೆ ಮಾಡ್ಕೊಂಡು ತೊಗೊಂಡು ಬಂದಿದ್ರು. ಆ್ಯಕ್ಚುಲಿ ಟೇಸ್ಟ್ ಮಾಡಿದ್ದಾರೆ, ಸಖತ್ತಾಗಿದೆ. ನಿಜ ಚೆನ್ನಾಗಿದೆ. ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಪಾಪ ಅವರಿಬ್ರು ಇಟ್ಕೊಂಡು ಅಷ್ಟು ಕೆಲ್ಸದಲ್ಲೂ ಅಷ್ಟು ಎಫರ್ಟ್ಸ್ ಹಾಕಿ ರವೆ ಉಂಡೆ ಮಾಡ್ಕೊಂಡ್ ಬಂದಿದ್ರು. ಆ್ಯಂಡ್ ವಂಶು ನನಗೋಸ್ಕರ ಫ್ಲವರ್ ಪಾಟ್ ಅವಳು ಮೆನ್ಷನ್ ಮಾಡಿ ಹೇಳೋದು ಗೊತ್ತಾ, ಚಂದನ ಪಿನ್ನಿಗೆ ಇದು ಅಂತ. ಸಖತ್ ಕ್ಯೂಟ್ ಆಗಿದೆ. ನನ್ಗಿಲ್ವಾ ಈ ಫ್ಲವರ್ ಅದೇ ಒಂದು ನಾನು ಒಂದು ನೀವು ಅಂತ ತೊಗೊಂಬಂದು ಕೊಟ್ಟಿದ್ದಾಳೆ. ಇದು ವಂಶು ತೊಗೊಂಡು ಬಂದಿದ್ದು. ಆ್ಯಂಡ್ ಇದು ಫ್ಲವರ್ ಬೊಕ್ಕೆ, ರೆಡ್ ರೋಸಸ್ ಎಲ್ಲ ಅಷ್ಟು ಕೆಲಸ ಇದ್ರು ಫ್ರೀ ಮಾಡಿಕೊಂಡು ಬಂದು ದೇ ಮೇಡ್ ಅವರ್ ಡೇ ಎಕ್ಸ್ಟ್ರಾ ಸ್ಪೆಷಲ್. ಸೊ ವಿ ಆರ್ ಗ್ರೇಟ್ಫುಲ್ ಅಲ್ಲ. ಹೌದು. ಓಕೆ, ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು RC Stories ಯೂಟ್ಯೂಬ್ ಚಾನಲ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್. Don't forget to like and subscribe.